ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಶ್ರೀ ಬ್ರಹ್ಮನಾರಾಯಣ ಗುರುಜಿ ಹಾಗೂ ನುಲಿಯ ಚಂದಯ್ಯನವರ ಜಯಂತಿಯು ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರವಿ ಕೋರ್ವಾರ್, ನಮ್ಮ ಕರವೇ ತಾಲೂಕು ಅಧ್ಯಕ್ಷ ಪರಶುರಾಮ್ ಇಳ್ಗೇರ್ ಹಾಗೂ ಸಿಡಿಪಿಒ ಕೆಎಸ್ ಉಮಾ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಜಯಂತ್ಯೋತ್ಸವವು ಜರುಗಿತು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸುರಣಗಿ. ಮಧುಭಂಗ ಬಸವನಿಗೆ ಮಂಗಲಂ ಬಸವೇಶ ಮಂಗಲ ನೀರೇ ಮಂಗಲ ನೀರೇ ಬಾವಿಗಳ ಮೊಳಗಿದ ಬಾಲನ ಪ್ರಾಣವ ಬಾವಿಗಳ ಮೊಳಗಿದ ಬಾಲನ ಪ್ರಾಣವ ಬಾಯಂದು ಕರೆಯುತ್ತ ಬಾಯಂದು ಕರೆಯುತ್ತ ಬದುಕಿಸಿದ ತನಗೆ ಮಂಗಲಂ ಬಸವೇಶ ಮಂಗಲ ನಿಂಬೆಯ ಗಿಡದ ನೆರಳಲ್ಲಿ ಲಿಂಗ ಪೂಜೆಯ ಮಾಡಿ ಲಿಂಗ ತೊರೆಯೋಳ ತೋರ್ ಮರೆ ಮರಳಿ ಮ್ಯಾಲಿರುವ ಬಸವ ಮಂಗಲಂ ಬಸವೇಶ ಮಂಗಲ ನೀರೇ ಮಂಗಲನಾರಾಯಣ ಜಗನ್ವ್ಯಾಪಕ ಜನಾರ್ದನ ಆನಂದಾಗರ ವಿಲಾಸ ಸಕಲ ದೇವಾದಿದೇವ ಕೃಪಾಳು ಆದಿಕೇಶವ ಮಹಾನಂದ ಮಹಾನುಭಾವ ಸದಾಶಿವ ಸದರೂಪ ಚಕ್ರಧರ ವಿಶ್ವಂಬರ ಗರುಡಧ್ವಜ ಕರುಣಾಕರ ಸಹಸ್ರಪಾದ ಸಹಸ್ಕರ ಕ್ಷೀರಸಾಗರ ಶೇಷಸೇನ ಕಮಲನಯನ ಕಮಲಾಪತಿ ಕಾಮಿನಿ ಮೋಹನ ಮದನಮೂರ್ತಿ ಭವತಾರಕಾಧರಕಾಕ್ಷಿತಿ ವಾಮನ ಮೂರ್ತಿ ದೇವೃಮ ಆಗಾಯೇ ಸುಗುಣ ನಿರ್ಗುಣ ಜಗನಿತ್ಯ ಜಗಜೀವನ ವಸುದೇವ ದೇವಕಿ ನಂದನ ಬಾಳಂಗಣ ಬಾಳಕೃಷ್ಣ ಕಾಲಾರುಟನೆ ಮಜೇಟಾವಾದಿ ಚರಣಿ ಹೇ ಜಿಗೃತಳು ಶಿವ ಸಾಂಬರೇ ನಮ ಪಾರ್ವತಿ ಪತಿ ಶಿವ ಜಯಂತಿಗೆ ದೇವಾಲಯ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಗೆ ದೇವಾಲಯ ದಿವಸ ಎರಡು ದಾರ್ಶನಿಕರ ಜನ್ಮದಿನಾಚರಣೆ ನಿಮಿತ್ತ ಜಯಂತಿಯ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾಯಿದ್ವಿ. ಮೊದಲನೇದಾಗಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರೂಜಿಯವರು ಹಾಗೂ ಶ್ರೀ ನುಲಿಯ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಆದೇಶದ ಮೇಲೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಠಲ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲೂ ಕೂಡ ತಾಲೂಕು ಆಡಳಿತ ವತಿಯಿಂದ ಇವತ್ತು ಇಬ್ಬರು ದಾರ್ಶನಿಕರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತರು ಗೋಪಾಲಕೃಷ್ಣ ಸದಸ್ಯರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಪರಶುರಾಮನ ಅವರು ಅವರು ಕೂಡ ಸ್ವಾಗತ. ನಮ್ಮ ನುಲಿಯ ಚಂದಯ್ಯ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ಸ್ವಾಗತವನ್ನು ಕೊಟ್ಟು ಇಲ್ಲಿ ಆಗತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿವಸ ಎರಡು ದಾರ್ಶನಿಕರು ಈಗಾಗಲೇ ಬ್ರಹ್ಮಶ್ರೀ ನಾರಾಯಣ ಗುರೂಜಿಯವರು ಮತ್ತು ನುಲಿಯ ಚಂದಯ್ಯನ ಇಬ್ಬರು ದಾರ್ಶನಿಕರ ಜಯಂತಿ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಕೇವಲ ಆ ಸಮಾಜಕ್ಕೆ ಮಾತ್ರ ಅವರು ವಿಭಿನ್ನವಾಗಿ ಗುಣಗಳಿಂದ ಅನುಯಾಯಿಗಳಿಂದ ಅವರ ಅನುಯಾಯಿಗಳು. ಸೊ ಹೀಗಾಗಿ ಸರ್ಕಾರ ಅವರ ಸಮಾಜಗಳ ವತಿಯಿಂದ ಮಾತ್ರ ಆ ಜಯಂತಿಗಳನ್ನು ಆಗಬಾರ್ದು, ಎಲ್ಲ ಸಮಾಜದವರು ಸೇರಿಕೊಂಡು ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಿರ್ದೇಶನ ಇದಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟಾಗಿ ಭಕ್ತಿಪೂರ್ವಕವಾಗಿ ತಾಲೂಕು ಆಡಳಿತ ವತಿಯಿಂದ ನಾವು ಎರಡು ದಾರ್ಶನಿಕರ ಜಯಂತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಮತ್ತೊಮ್ಮೆ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳುವ ಜೊತೆಗೆ ಇವತ್ತು ಅವರ ಉದ್ದೇಶಗಳು ಏನಾಗಿತ್ತು ಅಂತಂದರೆ ಸಮಾಜದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಶಾಂತಿಯಿಂದ ಬಾಳ್ವೆ ಮಾಡಬೇಕು. ನಾವೆಲ್ಲರೂ ಏನೇನೋ ಆಗಲಿಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ನಾವೇನು ಮಾಡ್ತೀವಿ, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ನಾನು CDP ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ಪಂಚಾಯತಿ ಅಧ್ಯಕ್ಷ ಆಗಬೇಕು, ಎಲ್ಲ ನಾವು ಬಯಸ್ತೀವಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಏನಾಗಬೇಕು ಅಂತ ಬಯಸ್ತೀವಿ ಅಂದರೆ ಸಹಧರ್ಮದಿಂದ ಎಲ್ಲ ಧರ್ಮೀಯರ ಜೊತೆಗೆ ಸಹಬಾಳ್ವೆಯಿಂದ ನಾವು ಶಾಂತಿಯುತವಾಗಿ ಬಾಳಬೇಕು ಅನ್ನೋ ಸಂದೇಶವನ್ನು ಈ ರೀತಿ ಬಾಳಾಗ ಮಾತ್ರ
ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ನಮ್ಮ ಧರ್ಮ ಮನೆಯಲ್ಲಿ ಪೂಜೆ ನಾವೆಲ್ಲ ಮಾಡ್ತೀವಿ. ಆದರೆ ನಮ್ಮ ಮನೆಯಿಂದ ಹೊರಗೆ ಬಂದಾಗ ಎಲ್ಲರೂ ಸಹೋದರರಂತೆ ಬಾಳಬೇಕು ಅನ್ನೋ ಉದ್ದೇಶವನ್ನು ಎಲ್ಲ ಮಾಡಿದ್ರು. ಇವಾಗ ಈಗ ಆಧುನಿಕ ಯುಗ, ಈ ಆಧುನಿಕ ಯುಗದಲ್ಲಿ ಅಷ್ಟು ಜಾತೀಯತೆ ಇಲ್ಲ. ನಾವು ಕಂಡುಕೊಂಡಾಗ ಭಾಳಷ್ಟು ನಿರ್ಮೂಲನೆ ಆಗಿದೆ. ಆದರೆ ಅವರ ಕಾಲದಲ್ಲಿ ಭಾಳಷ್ಟು ಮೂಢನಂಬಿಕೆಗಳಿದ್ದವು, ಮೌಢ್ಯಗಳಿದ್ದವು. ಅವುಗಳೆಲ್ಲ ಮುಂದೆ ನಿಂತು ಅವರು ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ವಚನಗಳ ಮೂಲಕ, ನಮ್ಮ ಸಾಹಿತ್ಯದ ಮೂಲಕ ಅವರು ಎಲ್ಲರೂ ಏನು ಮಾಡಿದ್ರು, ಎಲ್ಲರೂ ಒಟ್ಟಿಗೆ ಆಗಿ ಎಲ್ಲ ಸರಳದಿಂದ ಬಾಳಿ ಅಂತ ಹೇಳಿ ಬಸವಣ್ಣವರ ಕಾಲದಲ್ಲಿ ಕೂಡ ಹೋರಾಟವನ್ನು ಮಾಡಿದರು. ಸೊ ಹೀಗಾಗಿ ಅವರ ಜಯಂತಿ ಕಾರ್ಯಕ್ರಮ ಮುಂದೆಯೂ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾನೆ ಎಲ್ಲಿವರೆಗೂ ಅವರ ಜಯಂತಿ ಕಾರ್ಯಕ್ರಮಗಳು ಇರ್ತವೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ಮತ್ತೊಮ್ಮೆ ನಾನು ತಾಲೂಕು ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು